ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪೊಲೀಸ್ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಸ್ನೇಹಿತರೆ. ಅಂದರೆ ಇಲ್ಲಿ ಹೊಸ ಅಧಿಸೂಚನೆ ಬಗ್ಗೆ ಇಲ್ಲಿ ಏನಪ್ಪ ಸ್ನೇಹಿತರೆ, ಹೈಕೋರ್ಟ್ ಒಂದು ಶೀಘ್ರದಲ್ಲಿ ಹೊಸ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ, CRDR ಆಗಲಿ, KSRP ಆಗಲಿ ಮತ್ತು KSISF ಸ್ನೇಹಿತರೆ. ಸೊ ಇಲ್ಲಿ ಸುಮಾರು ಹಲವಾರು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಲ್ಲಿ ಮಾಹಿತಿ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ಕೊಂಡ್ರಾಗ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಸ್ನೇಹಿತರೆ, ಸರ್ಕಾರ ಸೂಚನೆ. 8,176 ಪೊಲೀಸ್ ಹುದ್ದೆ ಭರ್ತಿಗೆ ಚಾಲನೆ. ನೋಡಿ ಸ್ನೇಹಿತರೆ, 8,176 ಪೊಲೀಸ್ ಹುದ್ದೆಗಳಿಗೆ ಸಂಬಂಧಪಟ್ಟ ಇಲ್ಲಿ ಚಾಲನೆ ನೀಡಿದ್ದಾರೆ ಸ್ನೇಹಿತರೆ. ಸೊ ಅದಕ್ಕಾಗಿ ನೋಡೋಣ ಸ್ನೇಹಿತರೆ, ಇದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಈಗ ನೋಡೋಣ ಸ್ನೇಹಿತರೆ. ನೋಡಿ ಓಕೆ, ಬೆಂಗಳೂರು ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಖಾಲಿ ಉಳಿದಿರುವ ನೇರ ನೇಮಕಾತಿ ಹುದ್ದೆ ಪೈಕಿ 56,432 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿರುವುದು ಉದ್ಯೋಗಾಕಾಂಕ್ಷಿಗಳ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಸ್ನೇಹಿತರೆ, ಒಟ್ಟು ಅಂದರೆ 56,432 ಹುದ್ದೆಗಳು ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ 30 ದಿನಗಳಲ್ಲಿ ನೇಮಕಾತಿ ಮಾಡುವಂತೆ ಸರ್ಕಾರ ಒಂದು ಆದೇಶ ಹೊರಡಿಸಬೇಕಂತ ಇದರ ಬೆನ್ನಲ್ಲದಲ್ಲಿ ಪ್ರಪ್ರಥಮವಾಗಿ ಪೊಲೀಸ್ ಇಲಾಖೆಯಲ್ಲಿ ಸ್ನೇಹಿತರೆ ಬರೋಬ್ಬರಿ 8,176 ಹುದ್ದೆಗಳ ಭರ್ತಿಗೆ ಮಂದಡಿ ಇಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಒಟ್ಟಾರೆ ಹುದ್ದೆಗಳು ಅಂದರೆ ಇವು 56,432 ಹುದ್ದೆಗಳಲ್ಲಿ ಇದ್ರಾಗ ಪೊಲೀಸ್ಗೆ ಸಂಬಂಧಪಟ್ಟ ಹುದ್ದೆಗಳ ಸಂಖ್ಯೆ ಸ್ನೇಹಿತರೆ 8,176ಕ್ಕಿಂತ ಅಧಿಕ್ಕಿದ್ದಾವೆ. ಸೊ ಇದ್ರಾಗ ಎಷ್ಟು ಹುದ್ದೆಗಳು KSRPಗೆ ಸಂಬಂಧಪಟ್ಟ ಮತ್ತು ಎಷ್ಟು ಹುದ್ದೆಗಳು KSISF, PC ಮತ್ತು ASCPಗೆ ಮತ್ತು SCPಗೆ ಸಂಬಂಧಪಟ್ಟ ನೋಡೋಣ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಹಲವು ವರ್ಷಗಳಿಂದ ನನೆಗುದ್ದಿಗೆ ಬಿದ್ದ ಹುದ್ದೆ ಭರ್ತಿ ಪ್ರಕ್ರಿಯೆ ಟೇಕ್ ಆಫ್ ಆಗಿದೆ ಸ್ನೇಹಿತರೆ. ಸೊ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟ ಮೀಸಲಾತಿ ಪ್ರಮಾಣವನ್ನು ಕ್ರಮವಾಗಿ ಸ್ನೇಹಿತರೆ 15% 17% ಹಾಗೂ 3% ಹೆಚ್ಚಿಸಿರುವ ಅಧಿನಿಯಮ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟ ಸ್ನೇಹಿತರೆ, ಯಾಕಂದರೆ ಇಲ್ಲಿ ಒಳ ಮೀಸಲಾತಿಗೆ ಸ್ವಲ್ಪ ಗೊಂದಲ ಉಂಟಾಗಿದ್ದ ಕಾರಣಕ್ಕಾಗಿ ಈ ಎಲ್ಲ ಪೋಸ್ಟ್ಗಳು ಸ್ನೇಹಿತರೆ, ಈ ಎಲ್ಲ ನೇಮಕಾತಿಗಳು ಸ್ವಲ್ಪ ಹೈಕೋರ್ಟ್ ಏನಪ್ಪ ತಡೆ ಹಿಡಲಾಗಿತ್ತು. ಸೊ ಸ್ನೇಹಿತರೆ, ಇದರ ಬಗ್ಗೆ ಚಾಲನೆ ನೀಡಿದ್ದಾರೆ. ಸೊ ಸ್ನೇಹಿತರೆ, ಅದಕ್ಕಾಗಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಮಧ್ಯಂತರ ಆದೇಶ ಅನ್ವಯ ಖಾಲಿ ಉಳಿದಿರುವುದು ಸಿವಿಲ್ ಸೇವಾ ಹುದ್ದೆಗಳ ಭರ್ತಿ ಪ್ರಕ್ರಿಯೆಗೆ ಸಂಬಂಧಪಟ್ಟ ಮುಂದುವರಿಸಲು ಸರ್ಕಾರ ಸೂಚಿಸಿದೆ ಅಂತೇಳಿದರೆ ಹೈಕೋರ್ಟಲ್ಲಿ ಆದೇಶ ಕೊಟ್ಟಿದ್ದಾರೆ ಅಂತ ಅರ್ಥ ಸ್ನೇಹಿತರೆ. ಓಕೆ, ಸೊ ಈಗ ನೋಡೋಣ ಸ್ನೇಹಿತರೆ, ಪೊಲೀಸ್ ಹುದ್ದೆಗಳ ನೇರ ನೇಮಕಾತಿ ವಿವರ ಅಂದರೆ ಇದು ಎಷ್ಟೆಷ್ಟು ಹುದ್ದೆಗಳು ಇದಾವೆ ಅಂತ ಇಲ್ಲಿ ನಾವು ಸ್ವಲ್ಪ ಈಗ ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ನೋಡಿ ನೆಕ್ಸ್ಟ್ ಸ್ನೇಹಿತರೆ, ನೋಡಿ DSI ಒಟ್ಟಾರೆ ಹುದ್ದೆಗಳ ಸಂಕೇತ ಸ್ನೇಹಿತರೆ ಎಷ್ಟು ನೋಡಿ, ಇವು ಒಟ್ಟು 20 ಹುದ್ದೆಗಳು. ಅಂದರೆ ಇಲ್ಲಿ ಏನು ಸ್ನೇಹಿತರೆ ಗೊತ್ತಾ, ಕಲ್ಯಾಣ ಕರ್ನಾಟಕೇತರ ಅಂತ ಹಿಂಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ 20 ಹುದ್ದೆಗಳು. ನೆಕ್ಸ್ಟ್ ACP ಸ್ನೇಹಿತರೆ 1650 ಹುದ್ದೆಗಳಿದ್ದಾವೆ ನೋಡಿ ACP. ಸೊ ಅದೇ ರೀತಿ ಸ್ನೇಹಿತರೆ ಸಿವಿಲ್ PC ಇದು ನೋಡಿ, ಇದು ಒಟ್ಟಾರೆ ಹುದ್ದೆಗಳು ನೋಡಬೇಕಂತ 4110 ಹುದ್ದೆಗಳಿದ್ದಾವೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ KSRP PC, ಸೊ ಇದಕ್ಕೆ ಸಂಬಂಧಪಟ್ಟ 2032 ಹುದ್ದೆಗಳಿದ್ದಾವೆ ನೋಡಿರಿ. ನೆಕ್ಸ್ಟ್ ಅದೇ ರೀತಿಯಾಗಿ KSISF ಇದು ಕೂಡ PC 364 ಹುದ್ದೆಗಳು ಸ್ನೇಹಿತರೆ. ಇಲ್ಲಿ ನಾವು ವಿವರಗಳ ಟೋಟಲ್ ಆಗಿ ನಾವು ನೋಡ್ಬೋದು ನೋಡಿ. ಯಾಕಂದರೆ ಇಲ್ಲಿ ಹೆಚ್ಚಾಗಿ ಸ್ನೇಹಿತರೆ ಸಿವಿಲ್ PCಗೆ ಸಂಬಂಧಪಟ್ಟ, ಸೊ ಇದ್ರಾಗ ಕಲ್ಯಾಣ ಕರ್ನಾಟಕಕ್ಕೆ ಸಪ್ರೇಟಾಗಿ ಕೊಡ್ತಾರೆ. ಯಾಕಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿರ್ತಾರೆ, ಅದಕ್ಕೆ ಬೇರೆ ಸಪ್ರೇಟಾಗಿ ಕೊಡ್ಬೋದು ಸ್ನೇಹಿತರೆ. ಓಕೆ, ಸೊ ಇಲ್ಲಿ KSRP ಯಾಕಂದರೆ ಸುಮಾರು ವರ್ಷಗಳಾಯ್ತು ಸ್ನೇಹಿತರೆ ಇಲ್ಲಿ KSRP ನೋಟಿಫಿಕೇಶನ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಒಟ್ಟಾರೆ ಸ್ನೇಹಿತರೆ ಏನಪ್ಪ ಅಂದರೆ 2032 ಹುದ್ದೆಗಳು ಇಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಸರ್ಕಾರ ಒಂದು ಘೋಷಣೆ ಮಾಡಿದೆ ಸ್ನೇಹಿತರೆ. ಓಕೆ, ನೋಡಿ ನೆಕ್ಸ್ಟ್ ಇನ್ನೊಂದು ನೋಡಬೇಕಂದ್ರೆ DSI ಸ್ನೇಹಿತರೆ 20 ಹುದ್ದೆಗಳು. ನೆಕ್ಸ್ಟ್ ACP 1650 ಹುದ್ದೆಗಳು ಸ್ನೇಹಿತರೆ. ನೆಕ್ಸ್ಟ್ ಸಿವಿಲ್ PC ಇದು ಏನಪ್ಪ ಅಂದರೆ 4110 ಹುದ್ದೆಗಳು ಸ್ನೇಹಿತರೆ. ನೆಕ್ಸ್ಟ್ KSRP ಸ್ನೇಹಿತರೆ, KSRP PC ಇದ್ರಾಗ 2032 ಹುದ್ದೆಗಳು ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ KSISF ಇದು ಕೂಡ PC ಸ್ನೇಹಿತರೆ, ಇದು 3,364 ಹುದ್ದೆಗಳು ಸ್ನೇಹಿತರೆ ನಾವು ನೋಡ್ಬೋದು. ಸೊ ಸ್ನೇಹಿತರೆ ಇವೆಲ್ಲ ಅಂದರೆ KSRP ಆಗಲಿ, CRDR ಆಗಲಿ ಮತ್ತು KSISF ಆಗಲಿ ಮತ್ತು
ಡಿ ಎಸ್ ಐ ಆಗಲಿ ಸ್ನೇಹಿತರೆ ಮತ್ತು ACP ಆಗಲಿ ಸ್ನೇಹಿತರೆ, ಇವೆಲ್ಲ ಬೇರೆ ಬೇರೆ ಏನಪ್ಪ ಅಂದರೆ ಹುದ್ದೆಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಇಲ್ಲಿ ವಿವರಣೆ ಏನಪ್ಪ ಅಂದರೆ ಕೊಡಿಸಿದ್ದು. ಓಕೆ, ಸೊ ಸ್ನೇಹಿತರೆ ನೆಕ್ಸ್ಟ್ ಅದಕ್ಕಾಗಿ ನೋಡೋಣ. ನೆಕ್ಸ್ಟ್ ಸ್ನೇಹಿತರೆ, ಈಗ 8176 ಪೊಲೀಸ್ ಹೊಸ ನೇಮಕಾತಿ ಅಧಿಸೂಚನೆ ಶೀಘ್ರದಲ್ಲಿ ಹೊರಡಿಸಲಾಗಿದೆ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮ ಅಭ್ಯಾಸವನ್ನು ಚೆನ್ನಾಗಿ ಮುಂದುವರಿಸಿ ಸ್ನೇಹಿತರೆ. ಓಕೆ, ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಯಾರು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.